ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಿಗಳಿಗಾಗಿ ಇಂದು ಶೋಧ ಮತ್ತೆ ನಡೀತಾ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಎಸ್ಐಟಿ ಟೀಮ್ ಶೋಧ ನಡೆಸ್ತಾ ಇದೆ. ಇವರಿಗೆ 5 ಕಡೆ ಶೋಧ ಕಾರ್ಯ ಮುಗಿಸಿದೆ ಎಸ್ಐಟಿ ಟೀಮ್. ಇಂದು 6ನೇ ಪಾಯಿಂಟ್ನಲ್ಲಿ ಶೋಧವನ್ನ ನಡೆಸಲಿದೆ. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ಇವತ್ತೂ ಕೂಡ ಶೋಧ ನಡೆಯುತ್ತೆ. ನೇತ್ರಾವತಿ ನದಿ ತೀರದಲ್ಲಿ ಎಸ್ಐಟಿ ಟೀಮ್ ಶೋಧವನ್ನ ನಡೆಸುತ್ತೆ. ಈಗಾಗಲೇ 5 ಕಡೆಗಳಲ್ಲಿ ಶೋಧ ನಡೆದಿದೆ, ಆದರೆ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಇನ್ನುಳಿದಂತಹ ಪಾಯಿಂಟ್ಗಳಲ್ಲಿ ಇವತ್ತು ಮತ್ತೆ ಶೋಧ ಕಾರ್ಯ ಮುಂದುವರಿಯುತ್ತೆ. ಹೇಳಿ ಕೇಳಿ 20 ವರ್ಷಗಳಾಗಿದೆ. 20 ವರ್ಷಗಳ ನಂತರದಲ್ಲಿ ಆ ಅನಾಮಿಕ ವ್ಯಕ್ತಿ 13 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ. ಇಲ್ಲೇ ಹೆಣವನ್ನ ಹೂತಾಕಿರೋದು ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾನೆ. ಅದು ಕೂಡ ಕೊಲೆ ಆಗಿರುವಂಥದ್ದು, ಮತ್ತೆ ಅತ್ಯಾಚಾರ ಎಸಗಿರುವಂತಹ ಬಾಡಿಗಳನ್ನ ನಾನೇ ಸ್ವತಃ ಕೈಯಾರೆ ಇಲ್ಲಿ ಹೂತಾಕಿದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಆತ ಹೇಳ್ತಾ ಇದ್ದ. ಹೀಗಾಗಿ ಈಗಾಗಲೇ ಎಸ್ಐಟಿ ಟೀಮ್ 13 ಸ್ಥಳಗಳನ್ನ ಗುರುತು ಮಾಡಿದೆ. ಆ ಅನಾಮಿಕ ವ್ಯಕ್ತಿಯ ಜೊತೆಯಲ್ಲಿ ಎಸ್ಐಟಿ ಟೀಮ್ ಶೋಧವನ್ನ ನಡೆಸ್ತಾ ಇದೆ. ಈಗ ಮೊನ್ನೆಯಿಂದಲೂ ಕೂಡ ಶೋಧ ನಡೀತಾ ಇದ್ದು 5 ಕಡೆಗಳಲ್ಲಿ ಈಗಾಗಲೇ ಮಣ್ಣು ಅಗೆಯುವಂತಹ ಕೆಲಸಗಳು ಆಗಿದ್ದು 5 ಕಡೆಗಳಲ್ಲೂ ಯಾವುದೇ ರೀತಿ ಕುರುಹು ಸಿಕ್ಕಿಲ್ಲ. ಇನ್ನು 3 ದಿನ ಘಟನಾ ಸ್ಥಳದಲ್ಲಿ ಶೋಧವನ್ನ ನಡೆಸಲಾಗುತ್ತೆ. ಇಂದು ಕೂಡ ಶೋಧ ಕಾರ್ಯ ಜಾಗಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆಗಳು. ಈ ಎಸ್ಐಟಿ ಟೀಮ್ನ ನೇತೃತ್ವ ವಹಿಸಿರುವಂತಹ ಪ್ರಣಬ್ ಮೊಹಂತಿ ಅವರು ಸ್ವತಃ ಕಾರ್ಯಾಚರಣೆಯಲ್ಲಿ ಭಾಗ್ಯ ಆಗ್ತಾರೆ. ಇವತ್ತು ಕೂಡ ಶೋಧ ನಡೆಯುವಂತಹ ಸಂದರ್ಭದಲ್ಲಿ ಪ್ರಣಬ್ ಮೊಹಂತಿ ಅವರು ಆ ಸ್ಥಳದಲ್ಲಿ ಇರ್ತಾರೆ. ಏಕೆಂದರೆ ಈಗಾಗಲೇ ಅನಾಮಿಕ ವ್ಯಕ್ತಿ ಹೇಳಿರುವಂತೆ ಆತ ಕೂಡ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲೇ ಇದೆಲ್ಲವೂ ಕೂಡ ನಡಿಬೇಕು ಅಂತ ಹೇಳಿದ್ದಾನೆ. ಹೀಗಾಗಿ ಏನು 13 ಸ್ಥಳಗಳನ್ನ ಗುರುತು ಮಾಡಲಾಗಿದೆ. 5 ಸ್ಥಳಗಳಲ್ಲಿ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಇನ್ನುಳಿದಂತಹ ಸ್ಥಳಗಳಲ್ಲಿ ಇವತ್ತು ಶೋಧ ಮತ್ತೆ ಮುಂದುವರಿಯುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗಾಗಲೇ 5 ಕಡೆಗಳಲ್ಲಿ ಶೋಧ ನಡೆದ್ರೂ ಕೂಡ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ ಅನ್ನುವಂಥದ್ದು. ಅಂದ್ರೆ ಒಂದ್ ಕಡೆ 20 ವರ್ಷ ಆಗಿರುವಂತಹ ಕಾರಣಕ್ಕಾಗಿ ಆತನಿಗೆ ಆ ಸ್ಥಳಗಳು ನೆನಪಿರಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದ ಪಾಯಿಂಟ್ ಆಗತ್ತೆ. ಆದ್ರೆ ಆತ ತೋರಿಸುವಂತಹ ಸ್ಥಳಗಳಲ್ಲಿ ಈಗಾಗಲೇ ಪಾಯಿಂಟ್ ಮಾಡಿ ಏನು ಶೋಧವನ್ನ ನಡೆಸಲಾಗ್ತಾ ಇದೆ. ಈಗ ಸದ್ಯ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಯಾವ್ದಾದ್ರು ಸಣ್ಣ ಪುಟ್ಟ ಕುರುಹುಗಳೇನಾದ್ರೂ ಸಿಕ್ಕುವಂತಹ ಸಾಧ್ಯತೆಗಳಿದೆಯಾ ಅಥವಾ ಸಿಕ್ಕಿದೆಯಾ? ಇವರಿಗೆ ಏನು ಅಪ್ಡೇಟ್ಸ್ ಸಿಗ್ತಾ ಇದೆ ಪೃಥ್ವಿ? ಮಧು ನಾಗರಾಜ್, ಇವತ್ತು ಮೂರನೇ ದಿನ ಈ ಒಂದು ಉತ್ಖನನ ಕಾರ್ಯ ನಡೆಯುತ್ತೆ. ಸೊ ಸದ್ಯಕ್ಕೆ ಇನ್ನೂ ಕೂಡ ಕಾರ್ಯಾಚರಣೆ ಆರಂಭ ಆಗಿಲ್ಲ. SIT ಆಫೀಸ್ ಏನು ಬೆಳ್ತಂಗಡಿಯಲ್ಲಿದೆ, ಆ ಒಂದು SIT ಕಚೇರಿಯಲ್ಲಿ ಒಂದು ಮೀಟಿಂಗನ್ನು ಮಾಡ್ಕೊಳ್ತಾರೆ. ಅಂದರೆ ಪ್ರತಿನಿತ್ಯ ನಿನ್ನೆ ಮೊನ್ನೆ ಕೂಡ ಏನು ಒಂದು ಬೆಳಗಿನ ಟೈಮ್ ಒಂದು ಮೀಟಿಂಗನ್ನು ಮಾಡ್ಕೊಂಡ್ರು. ಸೊ ಅಲ್ಲಿಗೆ ಪುತ್ತೂರು AC ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ, ಮತ್ತು SIT ತಂಡ ಬರುತ್ತೆ. ಅವರೀಗ ಅಲ್ಲಿ ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು. ಮೀಟಿಂಗ್ ಆದ ಬಳಿಕ ಅಲ್ಲಿಂದ ಟೀಮ್ ಹೊರಡುತ್ತೆ. ಸೊ ಅನಾಮಿಕನೂ ಕೂಡ ಕರ್ಕೊಂಡು ಬರ್ತಾರೆ, ಮತ್ತು ಎಲ್ಲರೂ ಕೂಡ ಬಂದು ಕಾಡೊಳಗಡೆ ಹೋಗಿ ಇವತ್ತು 3ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ನಿನ್ನೆ ರಾತ್ರಿ ಕೂಡ ಮೊಹಂತಿ ಅವರ ನೇತೃತ್ವದಲ್ಲಿ 7:30ಯಿಂದ 9 ಗಂಟೆವರೆಗೂ ಒಂದು ಮೀಟಿಂಗ್ ನಡೆದಿದೆ. ಅಲ್ಲಿ ಏನು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಆದರೆ ಇವತ್ತು ನಿನ್ನೆ ಕಂಪ್ಲೀಟ್ ಆದಂತಹ 5 ಏನು ಸ್ಥಳಗಳಿದ್ದು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅಂದರೆ 6ನೇ ಸ್ಥಳದಿಂದ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಆತನ ಡಿಮ್ಯಾಂಡ್ ಒಂದಿತ್ತು 11 ಅಂದರೆ 12, 13ನೇ ಸ್ಥಳದಲ್ಲಿ ಜಾಸ್ತಿ ಹೂತಿಟ್ಟಿದ್ದೀನಿ, ಅದನ್ನು ಫಸ್ಟ್ ಆಗಿರಿ ಅಂತೇಳಿ ನಿನ್ನೆ ಹೇಳಿದ್ದ. ಅದನ್ನೇನಾದರೂ ಇವತ್ತು ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಸದ್ಯಕ್ಕೆ ಇವಾಗ ಆ ಒಂದು ಸ್ಪಾಟ್ನಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಏನು ನೇತ್ರಾವತಿ ನದಿ ಪಕ್ಕದಲ್ಲಿರುವಂತಹ ಸ್ಪಾಟ್ ಏನಿರುತ್ತೆ, ಆ ಒಂದು 6ರಿಂದ ಸ್ಪಾಟು ಅದೇ ಬಂಗ್ಲೋ ಗುಡ್ಡದಲ್ಲಿ ಬರುವಂಥದ್ದು. ಸದ್ಯಕ್ಕೆ ಆ ಒಂದು ಬಂಗ್ಲೋ ಗುಡ್ಡದಲ್ಲಿ ಇರುವಂತಹ 6, 7, 8, 9 ಈ ಸ್ಪಾಟ್ಗಳ ಏನಿದೆ, ಸೊ ಅಲ್ಲಿ ಇವತ್ತು ಉತ್ಖನನ ಕಾರ್ಯವನ್ನು ಮಾಡುವಂಥ ಸಾಧ್ಯತೆಗಳಿದೆ. ಅಂದರೆ ಅವರ ಮೀಟಿಂಗ್ನಲ್ಲಿ ಸೀರಿಯಲ್ ಪ್ರಕಾರನೇ ಇವತ್ತು ಉತ್ಖನನ ಕಾರ್ಯ ಮಾಡೋಣ ಅಂತೇಳಿ ಅವ್ರದ್ದು ಡಿಸೈಡ್ ಆಗಿದ್ರೆ, ಸೊ 6ರಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ 6, 7, 8 ಈ ರೀತಿ ಬರ್ತಾರೆ. ಸೊ 8 ಈ ಒಂದು ಬ್ರಿಡ್ಜ್ ಪಕ್ಕದಲ್ಲೇ ಬರುವಂಥದ್ದು. ಅಂದರೆ ಆ 8ನೇ ಪಾಯಿಂಟ್ ಏನಿದೆ, ಆ 8ನೇ ಪಾಯಿಂಟ್ ನಾವು ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗುವಂಥ ಮೊದಲು ಅಂದರೆ ಒಂದು ಅರ್ಧ ಕಿಲೋಮೀಟರ್ ಹಿಂದೆ ಒಂದು ಬ್ರಿಡ್ಜ್ ಏನು ಸಿಗುತ್ತೆ, ಆ ಬ್ರಿಡ್ಜ್ ಪಕ್ಕದಲ್ಲಿ ನೀರೇನು ಹರಿಯುತ್ತೆ ನೇತ್ರಾವತಿ ನದಿ, ಅದರ ಪಕ್ಕದಲ್ಲೇ ಅದರ ದಡದಲ್ಲೇ ಇರುವಂತಹ ಪಾಯಿಂಟ್ 8ನೇ ಪಾಯಿಂಟ್ ಆಗಿದೆ. ಸೊ ಅದಾದ ಬಳಿಕ 9, 10 ಅದರ ಪಕ್ಕದಲ್ಲಿ ಬರುತ್ತೆ. ಮತ್ತು
11, 12 ಇನ್ನೊಂದು ಭಾಗದಲ್ಲಿ ಬರುತ್ತೆ, ಮತ್ತು 13 ಎಕ್ಸಾಕ್ಟ್ ಆಗಿ ಅದೊಂದು ಕಾಂಕ್ರೀಟ್ ಆಗಿರೋ ಪ್ರದೇಶ. ಅಂದರೆ ಏನು ನೇತ್ರಾವತಿ ನದಿ ಸ್ನಾನಘಟ್ಟ ಏನಿದೆ ಅದರ ಪಕ್ಕದಲ್ಲಿ ಶೌಚಾಲಯ ನಾವು ನೋಡ್ಬೋದಾಗಿದೆ. ಅದರ ಕೆಳಭಾಗದ ಅದರ ಮುಂಭಾಗದ ಒಂದು ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ. ಅಲ್ಲಿ 13ನೇ ಪಾಯಿಂಟ್ ಇರುವಂಥದ್ದು. ಸದ್ಯಕ್ಕೆ ಯಾವ ಪಾಯಿಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಆ್ಯಸ್ ಯೂಶುವಲ್ ನಿನ್ನೆ ಥರನೇ ಸೀರಿಯಲ್ ಆಗಿ ಆರಂಭ ಮಾಡಿದರೆ 6ರಿಂದ ಆರಂಭ ಮಾಡ್ತಾರೆ, ಮತ್ತು ಇವತ್ತೇನಾದರೂ ಸಂಪೂರ್ಣವಾಗಿ ಮುಗಿಸ್ತಾರೆ. ಯಾಕೆಂತ ಹೇಳಿದರೆ ಒಂದೇ ದಿನ ಕೇವಲ 1 ಪಾಯಿಂಟ್ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿತ್ತು. ಆದರೆ ನಿನ್ನೆ 4 ಪಾಯಿಂಟ್ ಮಾಡಿದರು. ಒಟ್ಟು 5 ಪಾಯಿಂಟ್ ಆಗಿತ್ತು, ಇನ್ನು 8 ಪಾಯಿಂಟ್ ಉಳಿದಿದೆ. ಮನಸ್ಸು ಮಾಡಿದರೆ ಬೇಗ ಆರಂಭಿಸ್ತಾ ಇದ್ದರೆ 8 ಪಾಯಿಂಟ್ಗಳನ್ನು ಇವತ್ತೇ ಮುಗಿಸುವಂಥ ಸಾಧ್ಯತೆಗಳಿದೆ. ಆದರೆ ಎಲ್ಲೋ ಒಂದು ಕಡೆ ಅಷ್ಟು ಫಾಸ್ಟಾಗಿ ಮಾಡುವಂತಹ ಕಾರ್ಯಾಚರಣೆ ಆಗಲ್ಲ ಅಂತ ಅನ್ಕೊಂಡಿದ್ವಿ. ಯಾಕೆಂತ ಹೇಳಿದರೆ ಈಗ ಏನು 10 ಗಂಟೆ ಆಯಿತು, ಇನ್ನೂ ಕೂಡ ಅವರು ಸ್ಥಳಕ್ಕೆ ಬಂದಿಲ್ಲ. ಪ್ರತಿದಿನ ಕೂಡ 11, 11:15, 11ವರೆಗೆ ಈ ಒಂದು ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ಇವತ್ತು ಕೂಡ ಅದೇ ಸಮಯಕ್ಕೆ ಆರಂಭವಾದರೆ ಇವತ್ತು 4ರಿಂದ 5 ಸ್ಪಾಟನ್ನು ಅವರು ಮಾಡ್ಬೋದು. ಮತ್ತು ಆ ಸ್ಪಾಟ್ಗಳಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋ ಕುತೂಹಲ ಇವಾಗ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ 5 ಸ್ಪಾಟ್ಗಳಲ್ಲಿ ಏನೂ ಸಿಕ್ಕಿಲ್ಲ. ಇನ್ನು ಉಳಿದಂತಹ 8 ಸ್ಪಾಟ್ಗಳಲ್ಲಿ ಏನಾದರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಈಗ ಜನರ ಕುತೂಹಲ ಇರುವಂಥದ್ದು. ಕರ್ನಾಟಕದ ಚಿತ್ತನೆ ಈ ಕಡೆ ಇದೆ ಅಂತಲೇ ಹೇಳ್ಬೋದು. ಮತ್ತು ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ಕುತೂಹಲದಿಂದ ಜನರೇ ತಗೊಳ್ತಾ ಇದ್ದಾರೆ. ಮತ್ತು ಜನರು TV9 ಸೇರಿದ ಸುದ್ದಿವಾಹಿನಿಗಳನ್ನು ನೋಡಿ ಆ ಒಂದು ಕುತೂಹಲನ ತಣಿಸ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದ್ರ ಮೇಲೆ ಮುಂದಿನ ತನಿಖೆಯ ಹಂತ ಕೂಡ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಇಷ್ಟು ಅಂದರೆ ಏನು ಒಂದು 4ರಿಂದ 5 ಸ್ಪಾಟ್ಗಳನ್ನು ಉತ್ಕಲನ ಮಾಡ್ಬೋದು. ಸೊ ದೂರುದಾರನೂ ಕೂಡ ಅವ್ರ ಜೊತೆ ಇರ್ತಾನೆ. ಅವರ ಅಡ್ವೊಕೇಟ್ಸ್ಗಳ ಟೀಮು ಬೇರೆ ಕಡೆ ಅಂದರೆ ಸ್ವಲ್ಪ ದೂರದಲ್ಲಿ ಉಪಸ್ಥಿತಿ ಇರುತ್ತೆ. ಮತ್ತು ಪುತ್ತೂರು AC ಇಷ್ಟೆಲ್ಲ ಸೇರಿದಂತೆ ಉಳಿದಂತಹ ಏನು ಅಧಿಕಾರಿಗಳ ವರ್ಗ ಮತ್ತು ಆ ಒಂದು SIT ತಂಡದಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಇರ್ತಾರೆ. ಮತ್ತು ಮೊಹಂತಿ ಏನು IPS ಡಾಕ್ಟರ್ ಪ್ರಣಬ್ ಮೊಹಂತಿ SIT ಮುಖ್ಯಸ್ಥರಿದ್ದಾರೆ. ಅವರು ಮಂಗಳೂರಿನಲ್ಲೇ ಮುಖ ಮೂಡಿರುವಂಥದ್ದು. ಇಲ್ಲೇ ಇನ್ನೂ ಒಂದು 2-3 ದಿನ ಇರ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಅವರು ಮಾನಿಟರನ್ನು ಇದನ್ನು ಮಾಡ್ತಾರೆ. ಮತ್ತು ಅನುಚೇತ್ ಅವರು ಇದ್ದಾರೆ, DIG ಅನುಚೇತ್ ಅವರ ನೇತೃತ್ವದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಯಾವ ಒಂದು ಉತ್ಕಲನವನ್ನ ಮಾಡ್ತಾರೆ ಅನ್ನೋದು ಇನ್ನೇನು ಕೆಲವೊಂದು ಅರ್ಧ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಈಗಾಗಲೇ 20 ವರ್ಷಗಳ ನಂತರ ಈತ ಈಗ ಮುನ್ನೆಲೆಗೆ ಬಂದಿರುವಂತಹ ಕಾರಣಕ್ಕಾಗಿ ನೆನಪಿರುತ್ತೆ ಅಂತ ಹೇಳೋದು ಕಷ್ಟ ಸಾಧ್ಯವೇ. ಆದ್ರೆ ಈಗಾಗಲೇ 5 ಕಡೆಗಳಲ್ಲಿ ಶೋಧ ನಡೆಸಿದ್ರು ಕೂಡ ಯಾವುದೇ ರೀತಿ ಸಣ್ಣ ಪುಟ್ಟ ಕುರುಹುಗಳು ಕೂಡ ಸಿಕ್ಕಿಲ್ಲ. ಹಾಗಾಗಿ ಅನಾಮಿಕ ವ್ಯಕ್ತಿ ಏನ್ ಹೇಳ್ತಾ ಇದ್ದಾರೆ ಈ ಬಗ್ಗೆ, SIT ಟೀಮ್ನ ಈ ಒಂದು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಮುಂದೆ ಆ ಅನಾಮಿಕ ವ್ಯಕ್ತಿ ಹೇಳ್ದಂತೆ ಇನ್ನುಳಿದಂತಹ ಸ್ಥಳಗಳಲ್ಲಿ ಅಗ್ದ ನಂತರದಲ್ಲೂ ಕುರುಗಳು ಸಿಕ್ಕರೆ ಒಂದ್ ಕತೆ, ಕುರುಗಳು ಸಿಗ್ಲಿಲ್ಲ ಅಂತ ಅಂದ್ರೆ ಹೇಗಿರುತ್ತೆ ಪೃಥ್ವಿ? ಖಂಡಿತ ಮಧು ನಾಗರಾಜ್, ಏನಂತ ಹೇಳಿದರೆ ಆತ ತೋರಿಸಿದಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಇದೇ ಜಾಗ ಅಂತೇಳಿ ನಿಖರವಾಗಿ ತೋರಿಸಿರ್ತಾನೆ. ಆತನಿಗೆಲ್ಲೂ ಕನ್ಫ್ಯೂಷನ್ ಇರಲ್ಲ. ಈ 13 ಜಾಗ ಏನು ಗುರುತು ಮಾಡ್ತಾರೆ ಅವನು ಅಲ್ಲೆಲ್ಲ ಹುಡುಕಿ ಮಾಡಿ ಏನು ತೋರಿಸೋದಿಲ್ಲ. ಇಮಿಡಿಯೇಟ್ ಹೋಗ್ತಾನೆ, ಅಲ್ಲಿ ಇಲ್ಲಿ ನೋಡ್ತಾನೆ, ಇದೇ ಜಾಗ ಅಂತೇಳಿ ಗುರುತು ಮಾಡ್ತಾನೆ. ಈ ರೀತಿ ಅಂದರೆ 20 ವರ್ಷ ಹಿಂದೆ ನಡೆದಿದ್ದಂಥದ್ದನ್ನು ಆತ ಈ ರೀತಿ ಗುರುತನ್ನು ಮಾಡುವಂಥದ್ದು. ಸೊ ಇಲ್ಲಿ ನಾವೇನು ಗಮನಿಸಬೇಕಂತ ಹೇಳಿದರೆ ಈ ಹಿಂದೆ ಏನಾದರೂ ಅಂದರೆ ದೂರು ಕೊಡೋದಕ್ಕಿಂತ ಮೊದಲು ಆತ ಏನು ದೂರು ಕೊಡೋ ಸಂದರ್ಭದಲ್ಲಿ ಒಂದು ಬುರುಡೆನ ತಗೊಂಡು ಬಂದಿದ್ದ. ಸೊ ಆತನೇ ತಗೊಂಡು ಬಂದಿದ್ದು ಅಂತ ಹೇಳಿದ್ದಾನೆ. ಮತ್ತು ಅದರ ಒಂದು ಸ್ಪಾಟ್ ಮಾಜರ್ ಕೂಡ ನೆನ್ನೆ ನಡೆದಿತ್ತು. ಸೊ ಇದು ದೂರು ಕೊಡೋದಕ್ಕಿಂತ ಮೊದಲೇ ಏನಾದರೂ ಈ ಜಾಗಗಳಲ್ಲಿ ಏನಾದರೂ ಓಡಾಡಿದ್ನ, ಹಿಂದೆ ಮಾಡಿದ್ನೆಲ್ಲ ಏನಾದ್ರು ರೀಕಾಲ್ ಮಾಡ್ಕೊಂಡಿದ್ನ, ಸೊ ಈ ಥರದ್ದು ಒಂದು ಅನುಮಾನಗಳು ಮತ್ತು ಊಹೆಗಳನ್ನ ನಾವು ಮಾಡ್ಬೋದಾಗಿತ್ತು. ಆದರೆ ಈ ಆತ ತೋರಿಸಿರುವಂತಹ ಆರಂಭಿಕ 5 ಗುರುತುಗಳಲ್ಲಿ ಏನೂ ಸಿಕ್ಕದೇ ಇರೋ ಕಾರಣ ಎಲ್ಲೋ ಒಂದು ಕಡೆ ಅವನ ಮೇಲೆ ಈಗ ಅಂದರೆ ಅವನೇನಾದರೂ ಸರಿಯಾಗಿ ತೋರಿಸಿಲ್ವಾ, ಇಲ್ಲ ಅವನಿಗೆ ಏನಾದರೂ ಮೆಮೊರಿಗೆ ಅದು ಬರ್ತಾ ಇಲ್ವಾ, ಸೊ 20 ವರ್ಷ ಹಿಂದಿದ್ದನ್ನು ಆತ ಯಾವ ರೀತಿ ಗುರುತಿಸ್ಬೋದು ಅನ್ನೋ ಪ್ರಶ್ನೆಗಳು ಈಗ ಸಹಜವಾಗಿ ಕಾಡುತ್ತೆ. ಸೊ ಏಕೆಂತೇಳಿದರೆ ಆತನೇ ತುಂಬ ಫರ್ಮ್ ಆಗಿದ್ದ SIT ಅಧಿಕಾರಿಗಳು ಮತ್ತು ಅವರ ವಕೀಲರುಗಳು ಮತ್ತು ಪೊಲೀಸ್ ಮೂಲಗಳಿಂದ ಸಿಕ್ಕಿದಂಥ ಮಾಹಿತಿ ಆತ ತುಂಬ ಫರ್ಮ್ ಆಗಿದ್ದ, ತೋರಿಸ್ತೀನಿ ಇದೇ ಜಾಗದಲ್ಲಿ ಇದೆ ಅಂತ ಹೇಳ್ತಾ ಇದ್ದ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಆರಂಭಿಕ 5 ಗುರುತುಗಳಲ್ಲಿ ಏನು ಸಿಕ್ಕದೇ ಇರೋಂಥದ್ದು ಈಗ ಸಾಕಷ್ಟು ಅನುಮಾನಗಳಿಗೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿರುವಂಥದ್ದು. ಸೊ ಅಲ್ಲೇನಾದರೂ ಸಿಕ್ಕಲಿಲ್ಲ ಅಂದರೆ ಈಗ 13ವರೆಗೂ ಕಂಟಿನ್ಯೂ ಮಾಡ್ತಾರೆ. 13 ಗುರುತುಗಳವರೆಗೂ ಕೂಡ ಏನು ಸಿಗಲಿಲ್ಲ ಅಂದರೆ ಮುಂದೆ ಯಾವ ರೀತಿ ತನಿಖೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ ಕೇಸ್ ಏನಾದರೂ ಮಿಡ್ಲಲ್ಲಿ ಯಾವುದಾದ್ರೂ ಒಂದೆರಡು ಕಡೆ ಏನಾದರೂ ಸಿಕ್ಕಿದ್ರೆ ಮತ್ತೆ 13ರಿಂದ ಮುಂದುವರಿಸ್ತಾರೆ. ಅಂದರೆ ಆತ ಏನು ಇಲ್ಲಿ ಕಲ್ಲೇರಿ ಅನ್ನೋ ಭಾಗ ಇದೆ, ಕನ್ಯೇಡಿ ಅನ್ನೋ ಒಂದು ಭಾಗ ಇದೆ, ಅಲ್ಲೆಲ್ಲ ನಾನು ಊತಾಕಿದ್ದೀನಿ ಅಂತ ಏನು ಹೇಳಿದ್ದಾನೆ, ಇಂಥದ್ದೇ ಸ್ಪಾಟ್ಗಳು ಅಂದರೆ ಬಂಗ್ಲಾ ಗುಡ್ಡದಂಥ ಸ್ಪಾಟ್ಗಳು ಇನ್ನೂ 2-3 ಇದೆ ಅಂತ ಆತ ಏನು ಆರಂಭಿಕ ಅಂತ ಹೇಳಿದ್ದಾನೆ. ಹಾಗೆ ಸಂಪರ್ಕದಲ್ಲಿರಿ